ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಎಚ್ ಪಿ ವಿ ಲಸಿಕೆಯನ್ನು ನಾವು ಮಾಡ್ತಾಯಿದ್ವಿ. ಸುಮಾರು 2 ತಿಂಗಳಿಂದ 6,000 ಜನ ಈಗಾಗಲೇ ಕವರ್ ಮಾಡಿದ್ವಿ. 14 ವರ್ಷದಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ವ್ಯಾಕ್ಸಿನ್ ಕೊಡುವಲ್ಲಿ ಸಕ್ಸಸ್ ಆಗಿದ್ದೀವಿ. ಆದರೆ ಇನ್ನೂ ನಾವು 15,000 ಜನ ಟಾರ್ಗೆಟನ್ನು ಇಟ್ಕೊಂಡು ಇವತ್ತಿನ ದಿನ ಮಾಡ್ತಾ ಇರೋದು. ಸೊ ಎಲ್ಲರೂ 14 ವರ್ಷ ತುಂಬಿರುವಂಥ ಹೆಣ್ಣು ಮಕ್ಕಳನ್ನು ತಮ್ಮ ಹತ್ರ ಇರುವಂಥ ಆಸ್ಪತ್ರೆಗಾಗಲಿ ಅಥವಾ ಜಿಲ್ಲಾ ಆಸ್ಪತ್ರೆ ಅಥವಾ ಮೆಡಿಕಲ್ ಕಾಲೇಜ್ ವಿಮ್ಸ್ಗಾಗಲಿ ಕರ್ಕೊಂಡು ಬಂದು ಅವರ ಒಪ್ಪಿಗೆಯನ್ನು ಕೊಟ್ಟು, ಪೇರೆಂಟ್ಸ್ ಒಪ್ಪಿಗೆಯನ್ನು ಕೊಟ್ಟು ಈ ಲಸಿಕೆಯನ್ನು ಪಡಿಬೇಕಾಗುತ್ತೆ. ಇವತ್ತಿನ ದಿನ ಈ ಮಗು ನಮ್ಮ ಜೊತೆಯಲ್ಲಿ ಯಾರಿದ್ದಾರೋ ಅವರು ಈ ಲಸಿಕೆಯನ್ನು ಪಡೆದು ಎಲ್ಲರಿಗೂ, ಸಾರ್ವಜನಿಕರಿಗೆ ಈ ಲಸಿಕೆಯಿಂದ ಏನು ತೊಂದರೆ ಇಲ್ಲ, ಎಲ್ಲರೂ ಪಡೆಯಬೋದು ಅನ್ನೋವಂಥ ಒಂದು ಮೆಸೇಜನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ನೋಡಿ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಇರುವಂಥ ಮಕ್ಕಳನ್ನು ಕರ್ಕೊಂಡು ಬಂದು ವ್ಯಾಕ್ಸಿನ್ ಮಾಡಿಸಿ ಕ್ಯಾನ್ಸರನ್ನು ನಾವು ತಡೆಗಟ್ಟುವುದರಲ್ಲಿ ತಮ್ಮ ಪಾತ್ರ ಸಹ ಇರಬೇಕು ಅಂತ ತಮ್ಮಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸೊ ನಮಸ್ಕಾರ. ಇವತ್ತಿನ ಈ ಒಂದು ಏನು ಕಾರ್ಯಕ್ರಮ ಇದೆ, SP ವ್ಯಾಕ್ಸಿನ್ 14ನೇ ವರ್ಷದಲ್ಲಿ 14ರಿಂದ 15 ವರ್ಷ, ಈ 1 ವರ್ಷದ ಒಳಗಿನ ಮಾತ್ರ ಸರ್ಕಾರ ಪ್ರಾವಿಷನ್ ಮಾಡಿದೆ. ಅಷ್ಟು ಪೀರಿಯಡಲ್ಲಿ ಈಗ ತಾನೇ ನಮ್ಮ ಜಿಲ್ಲಾ ಆರೋಗ್ಯ ಕುಟುಂಬಗಳು ತಿಳಿಸಿದರು. ಸೊ 6,000 ಆಗಿದೆ, ಇನ್ನೂ 15,000 ಆಗಬೇಕಾಗಿದೆ. ಈಗ 2 ತಿಂಗಳಲ್ಲಿ ಗುರಿ ಮುಟ್ಟಿದ್ದೀವಿ. ಇನ್ನೂ 1 ತಿಂಗಳಲ್ಲಿ ಡೆಫಿನೆಟ್ಲಿ ಸಾಧಿಸ್ತೀವಿ. ಇವತ್ತು ಏನಿದು ಇಂಜೆಕ್ಷನ್ ಏನು ಕೊಟ್ಟಿದ್ದಾರೆ, ಇಟ್ಸ್ ಅ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಇಂಜೆಕ್ಷನ್. ಸುಮಾರು ಒಂದು 5,000ವರೆಗೂ ಕಾಸ್ಟ್ ಆಗ್ತದೆ. ಸೊ ಅಂಥ ಕಾಸ್ಟ್ಲಿ ಬಡ ಜನಗಳು ತೊಗೊಳಕ್ಕಾಗಲ್ಲ, ಸರ್ಕಾರ ಪ್ರೊವೈಡ್ ಮಾಡಿದೆ. ಆ್ಯಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಸರ್ವೈಕಲ್ ಕ್ಯಾನ್ಸರ್ ಇಸ್ ಅ ಮೋಸ್ಟ್ ಡೆಡೆಡ್ ಆ್ಯಂಡ್ ಡೆಡ್ಲಿ ಡಿಸೀಸ್. ಒಂದು ಸಾರಿ ಬಂತಂದರೆ ಅಷ್ಟು ಸುಲಭವಾಗಿ ಹೋಗಲ್ಲ, ಸಾವೇ ಕೊನೆಗೆ. ಇಲ್ಲಾಂದರೆ ಅರ್ಲಿ ರೆಕಗ್ನಿಷನ್ ಆಗಬೇಕು. ಸೊ ದಟ್ ಈ ವ್ಯಾಕ್ಸಿನ್ ತೊಗೊಳ್ಳೋದ್ರಿಂದ 99% ಸರ್ವೈಕಲ್ ಕ್ಯಾನ್ಸರ್ ಆಗಲ್ಲ. ಸೊ ಇಟ್ ಈಸ್ ಅ ಮೋಸ್ಟ್ ಕಾಮನೆಸ್ಟ್ ಕ್ಯಾನ್ಸರ್ಸ್ ಅಮಾಂಗ್ ಹೆಣ್ಮಕ್ಳಲ್ಲಿ. ಸೊ ಅದು ಮಾರಣಾಂತಿಕವಾಗಿರ್ತಕ್ಕಂಥ ಕಾಯಿಲೆ. ಸೊ ಈ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಅವ್ರದ್ದು ಲೈಫ್ ಕ್ವಾಲಿಟಿ ಡೆಫಿನೆಟ್ಲಿ ಚೆನ್ನಾಗಾಗುತ್ತೆ. ಸೊ ಸರ್ಕಾರ ಆ ಉದ್ದೇಶದಿಂದ ಕೊಟ್ಟಿದೆ. ಇದನ್ನೆಲ್ಲರೂ 14ರಿಂದ 15 ವರ್ಷ ಇರ್ತಕ್ಕಂಥವ್ರು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು. ನೆಕ್ಸ್ಟ್ ನಮ್ಮ ಬಳ್ಳಾರಿ ಇದರಲ್ಲಿ ಗೊತ್ತಾ KMRCಯಿಂದ ನೆಕ್ಸ್ಟ್ ಅನದರ್ 2 ಡೋಸ್ಗೆ ಪ್ರಾವಿಷನ್ ಮಾಡ್ತಾ ಇದ್ದಾರೆ, ಅದು ಪ್ಲ್ಯಾನ್ ಆಗ್ತಾಯಿದೆ. ಸೊ ದಟ್ ಎಲ್ಲರೂ ಈ ವ್ಯಾಕ್ಸಿನ್ ಕವರ್ ಮಾಡಿದರೆ ಎಲ್ಲರೂ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ ಒಂದು ಸರ್ವೈಕಲ್ ಗರ್ಭಕಂಠದ ಕ್ಯಾನ್ಸರ್ ಮುಕ್ತರಾಗಿರಲಿ ಎಲ್ಲ ಹೆಣ್ಮಕ್ಳನ್ನು ಒಂದು ಉದ್ದೇಶದಿಂದ ಮಾಡಿದ್ವಿ. ಸೊ ಇದು ಶುಭ ಆಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. 2 ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಸಿಕ್ಕಿರೋದು. ಒಂದು ಹೆಪಟೈಟಿಸ್ B ಈಗ ಆಲ್ರೆಡಿ ಎಲ್ಲರಿಗೂ ಆಗ್ತಾ ಇದ್ದೀವಿ. ಈಗ 2ನೇ ಕ್ಯಾನ್ಸರ್ ಅಂದರೆ ಸರ್ವಿಕಲ್ ಕ್ಯಾನ್ಸರ್. ಈವನ್ HIV ಪಾಸಿಟಿವ್ ಇದ್ದರೂ ಕೂಡ ಹಾಕ್ಸ್ಬೋದು. ಚಿಲ್ಡ್ರನ್ಸ್ ವಿತ್ ನ್ಯೂರಲಾಜಿಕಲ್ ಡೆಫಿಸಿಟ್ಸ್ ಇದ್ದರೂ ಕೂಡ ಹಾಕ್ಸ್ಬೋದು. ಸೊ ಬರ್ಬೇಕಾದ್ರೆ ಪೇರೆಂಟ್ಸ್ ಜೊತೆಗೆ ಬರಬೇಕು. ಆಮೇಲೆ ಅವರು ಡಾಕ್ಯುಮೆಂಟೇಷನ್ ಅಂದರೆ ಬರ್ತ್ ಪ್ರೂಫ್ ತಗೊಂಡು ಬರಬೇಕು. ಆಮೇಲೆ ಅದು ಹಾಕ್ಸ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ಅವ್ರು ಕೂತ್ಕೊಂಡಿರ್ಬೇಕು, ಏನೇನು ರಿಯಾಕ್ಷನ್ಸ್ ಏನಾರು ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಈಗ ಆಲ್ರೆಡಿ ಎಲ್ಲರಿಗೂ ಅವೇರ್ನೆಸ್ ಇದೆ. ಪ್ರಾಬ್ಲಮ್ ಏನಂದರೆ ಕೆಲವೊಂದು ನೆಗೆಟಿವ್ ಇನ್ಫಾರ್ಮೇಷನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಾ ಇದೆ. ಇದು ಈ ವ್ಯಾಕ್ಸಿನ್ ಹಾಕೋದ್ರಿಂದ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳಾಗೋದು ತೊಂದರೆ ಆಗುತ್ತೆ ಅಂತ ಒಂದು ಇದು ಇನ್ಫಾರ್ಮೇಷನ್ನು, ರಾಂಗ್ ಇನ್ಫಾರ್ಮೇಷನ್ ಹೋಗ್ತಾ ಇದೆ. ಅದಕ್ಕೆ ಜನಗಳು ಯಾರೂ ಅದಕ್ಕೆ ಕಿವಿಗೊಡದೆ ಈ ವ್ಯಾಕ್ಸಿನ್ನು ಭಾಳ ಸುರಕ್ಷಿತವಾಗಿದ್ದು ಈಗ ಆಲ್ರೆಡಿ 157 ಕಂಟ್ರೀಸಲ್ಲಿ ಈ ವ್ಯಾಕ್ಸಿನ್ನು ಸುಮಾರು 25 ವರ್ಷದಿಂದ ಆಗ್ತಾ ಇದ್ದಾರೆ. ಸೊ ನಮ್ಮ ಕಂಟ್ರಿಗೆ ನಮ್ಮದು ಅಫೋರ್ಡಬಿಲಿಟಿ ಈಗ ಬಂದಿರೋದ್ರಿಂದ, ಸ್ವಲ್ಪ ಕಾಸ್ಟ್ಲಿಯೆಸ್ಟ್ ವ್ಯಾಕ್ಸಿನ್ ಆಗಿರೋದ್ರಿಂದ ನಮ್ಮಲ್ಲಿ ಈಗ ಇಂಟ್ರೊಡ್ಯೂಸ್ ಆಗ್ತಾಯಿದೆ. ಇದನ್ನು ಎಲ್ಲರೂ ಮ್ಯಾಕ್ಸಿಮಮ್ 14 ಇಯರ್ಸ್ ಗರ್ಲ್ಸ್ಗಷ್ಟೇ ಕೊಟ್ಟಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಎಲ್ಲ ಮಕ್ಕಳಿಗೂ, ಹೆಣ್ಮಕ್ಳಿಗೂ ಕೊಡೋ ವ್ಯವಸ್ಥೆ ನಡೀತಾ ಇದೆ. ಈಗ ಫಸ್ಟು ಅಭಿಯಾನದ ರೂಪದಲ್ಲಿ 14 ಇಯರ್ಸ್ ಗರ್ಲ್ಸ್ಗಷ್ಟೇ ಕೊಡ್ತಾ ಇದ್ದಾರೆ. ಸ್ವರ್ಗೆ ಎಲ್ಲ ಹೆಣ್ಮಕ್ಳಿಗೂ ಕೊಡ್ತಕ್ಕಂಥ ವ್ಯವಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ ಆಗುತ್ತೆ. ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್, ಡಿಸ್ಟ್ರಿಕ್ಟ್ ಆಫೀಸರ್ ಇದೆಲ್ಲ ಹೇಳ್ದಂಗೆ HP ವ್ಯಾಕ್ಸಿನ್ ಎಷ್ಟು ಮುಖ್ಯ ಅಂತ ನಮಗೆ ಗೊತ್ತಿದೆ ಮತ್ತು ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಯಾಕಂದರೆ ಸರ್ವೈಕಲ್ ಕ್ಯಾನ್ಸರ್ ತುಂಬ ಆಗ್ತಾ ಇದೆ ಈಗ. ಸೊ ಡಿಸ್ಟ್ರಿಕ್ಟ್ ಸರ್ಜನ್ ಈಗಾಗಲೇ ಹೇಳ್ದಂಗೆ ಅದು ಮಾರಣಾಂತಿಕ ಕಾಯಿಲೆ ಆಗಿರೋದ್ರಿಂದ ಅದಕ್ಕೆ ಲಸಿಕೆ ಹಾಕ್ಸೋದು ನಮ್ಮ ಜವಾಬ್ದಾರಿನೂ ಹೌದು, ತಮ್ಮ ಜವಾಬ್ದಾರಿನೂ ಇರುತ್ತೆ. ಸೊ ಅದಕ್ಕೆ ಪೇರೆಂಟ್ಸ್ಗಳು ದಯಮಾಡಿ ಎಲ್ಲರೂ ನಿಮ್ಮ ಮಕ್ಕಳಿಗೆ 14 ವರ್ಷದಿಂದ 15 ವರ್ಷ, 14 ವರ್ಷ ಕಂಪ್ಲೀಟ್ ಆಗಿರಬೇಕು, 15 ವರ್ಷ ಮುಂದಿರಬಾರ್ದು. ಸೊ ಅಂಥವ್ರಿಗೆ ಎಲ್ಲರಿಗೂ ವ್ಯಾಕ್ಸಿನ್ ಹಾಕ್ಸ್ಬೇಕು. ತಾವು ಸಹಕಾರ ನೀಡಬೇಕು. ಎಲ್ಲ ತಮ್ಮ ಮಕ್ಕಳನ್ನ ಲಸಿಕಾ ಕೇಂದ್ರಗಳಿಗೆ ಕರ್ಕೊಂಡೋಗಿ ಉಚಿತವಾಗಿ ನಮ್ಮ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆಗಳು ಹಾಕ್ಸ್ತಾ ಇದ್ದೀವಿ. ಸೊ ದಯಮಾಡಿ ತಾವು ಒತ್ತಾಯ ಪೂರ್ವಕವಾಗಿ ತಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಲಸಿಕೆ ಹಾಕಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ
ನನಗೆ ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.